ದೇಶದ ಗಡಿ ರಕ್ಷಣೆ ವೇಳೆ ಹುತಾತ್ಮರಾದ ಸೈನಿಕರ ಕುಟುಂಬದವರನ್ನು ಗೌರವಿಸುವ ಸಲುವಾಗಿ ಆಯೋಜಿಸಲಾಗಿದ್ದ ವೀರಾಂಗನಾ ಸನ್ಮಾನ ಕಾರ್ಯಕ್ರಮವನ್ನು ಗಡಿ ಭದ್ರತಾ ಪಡೆಯ ಬೆಂಗಳೂರು ವಿಭಾಗದ ಇನ್ಸ್ಪೆಕ್ಟರ್ ಜನರಲ್ ದಿನೇಶ್ ಕುಮಾರ್ ಉದ್ಘಾಟಿಸಿದರು. ಈ ವೇಳೆ ಹುತಾತ್ಮ ಯೋಧರ ಪತ್ನಿಯರನ್ನು ಸನ್ಮಾನಿಸಲಾಯಿತು. ಪರಿಹಾರದ ಚೆಕ್ ಹಾಗೂ ಹೊಲಿಗೆ ಯಂತ್ರಗಳನ್ನು ವಿತರಿಸಲಾಯಿತು. पुष्पा पांडे धर्मपत्नी शहीद हेड कांस्टेबल ಬಿಎಸ್ಎಫ್ ಯೋಧರ ಕಾರ್ಯಾಚರಣೆಯ ಸಾಕ್ಷ್ಯ ಚಿತ್ರ ಪ್ರದರ್ಶಿಸಲಾಯಿತು. भारत के हर प्रांत से आए बहादुर प्रहरी भारत के संविधान की शपथ लेकर भारत की सीमाओं की अक्षुण्णता बनाए रखने के लिए जीवन पर्यंत कर्तव्यरत हैं। ಈ ವೇಳೆ ಬಿಎಸ್ಎಫ್ ಯೋಧರು, ಕಲಾವಿದರು, ಮಕ್ಕಳು ಭರತನಾಟ್ಯ, ದೇಶಭಕ್ತಿ ಗೀತೆ, ನೃತ್ಯ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಬಳಿಕ ದಿನೇಶ್ ಕುಮಾರ್, ದೇಶದ ಗಡಿ ಭದ್ರತೆ ಕೇವಲ ಕೆಲಸವಲ್ಲ, ದೇಶವನ್ನು ರಕ್ಷಿಸುವ ಅತ್ಯಂತ ಪವಿತ್ರವಾದ ಕರ್ತವ್ಯವೂ ಹೌದು. ಇಂತಹ ವೇಳೆ ಕಠಿಣ ಸವಾಲುಗಳು ಎದುರಾಗುತ್ತವೆ. ಜೀವಹಾನಿಯ ಸಂದರ್ಭದಲ್ಲಿ ಯೋಧರ ಕುಟುಂಬಸ್ಥರನ್ನು ಗೌರವಿಸುವ ಧೈರ್ಯ ನೀಡುವ ಕೆಲಸ ಮಾಡುವುದು ಎಲ್ಲರ ಕರ್ತವ್ಯ ಎಂದು ತಿಳಿಸಿದರು. अपने खून की आखिरी बूंद तक लड़ने के लिए तैयार होगा और उसके पीछे पूरा देश खड़ा है।